ಯಾರು, ಯಾವಾಗ ಮತ್ತು ಹೇಗೆ ಬದಲಾದರು ಎಂದು ಯೋಚಿಸಬೇಡಿ. ಅವರು ನಿಮಗೆ ಏನು ಕಲಿಸಿದರು ಎನ್ನುವುದನ್ನು ನೆನಪಿನಲ್ಲಿ ಇಡಿ. ಒಬ್ಬ ವ್ಯಕ್ತಿ ದೇವರ ಮುಂದೆ ನಿಂತು ಕಣ್ಣೀರು ಹಾಕುವಷ್ಟು ಯಾರ ಮನಸ್ಸನ್ನು ಕೂಡ ನೋಯಿಸಬೇಡಿ. ಕೆಟ್ಟವರ ಕೆಟ್ಟತನದಿಂದ ಅಲ್ಪ ಸ್ವಲ್ಪವಾದರೂ ನಾಶವಾಗಬಹುದು, ಆದರೆ ಒಳ್ಳೆಯವರ ಮೌನವು ಮಹಾವಿನಾಶಕ್ಕೆ ಕಾರಣವಾಗಬಹುದು. ನೆನಪಿನಲ್ಲಿ ಇರಲಿ. ಒಬ್ಬ ಮನುಷ್ಯನಿಗೆ ಹೆಚ್ಚು ತಿಳಿದಾಗ ಅವನು ಒಂಟಿಯಾಗುತ್ತಾನೆ. ಆಡುವ ಮಾತಲ್ಲೇ ತಪ್ಪು ಹುಡುಕುವವರ ಮುಂದೆ ಎಂದಿಗೂ ಒಳ್ಳೆಯವರಾಗಲು ಸಾಧ್ಯವಿಲ್ಲ. ಬದುಕಿರುವಾಗ ಯಾರೂ ಕೇಳಲಿಲ್ಲ ಹೇಗಿದೆ ಬದುಕು ಎಂದು. ಸತ್ತಾಗ ಎಲ್ಲ ಹೇಳಿದ್ರು ಹೇಗೆ ಸತ್ತ ಎಂದು. ಸಂಪಾದನೆ ಎಂದರೆ ಹಣ ಮಾತ್ರವಲ್ಲ, ಅನುಭವ, ಸಂಬಂಧ, ಗೌರವ, ಪ್ರೀತಿ ಇವು ಕೂಡ ಸಂಪಾದನೆಯೇ ಆಗಿದೆ. ಅಪ್ಪ ಅಮ್ಮ ಇಲ್ಲದವರು ಅನಾಥರಲ್ಲ. ಅಪ್ಪ ಅಮ್ಮನಿಗೆ ಬೆಲೆ ಕೊಡದವರು ನಿಜವಾಗಿರುವಂತಹ ಅನಾಥರು. ಜನಿಸಿದಾಗಲೂ ಎತ್ತಿಕೊಳ್ಳಬೇಕು ನಿನ್ನ, ಮರಣ ಹೊಂದಿದಾಗಲೂ ಎತ್ತಿಕೊಳ್ಳಬೇಕು ನಿನ್ನ. ಮಧ್ಯೆ ಸ್ವಲ್ಪ ನಡೆದಾಡುತ್ತೀಯ ಎನ್ನುವ ಕಾರಣಕ್ಕೆ ಅಹಂಕಾರ ಯಾಕೆ ಮನುಜ? ಕೊಡುವುದನ್ನು ಶುರು ಮಾಡಿ, ಬರುವುದು ತಾನಾಗಿಯೇ ಬರುತ್ತದೆ. ಅದು ಸಂಪತ್ತಾಗಲಿ ಗೌರವವೇ ಆಗಲಿ. ಕೆಲವೊಂದನ್ನು ಬಿಟ್ಟು ಬದುಕಬೇಕು, ಕೆಲವೊಂದನ್ನು ದೂರ ಬಿಟ್ಟು ಬದುಕಬೇಕು, ಇನ್ನು ಕೆಲವೊಂದನ್ನು ಮರೆತು ಬದುಕಬೇಕು. ಇಲ್ಲವಾದರೆ ಆ ಕೆಲವುಗಳೇ ಹಲವುಗಳಾಗಿ ಹಲವಾರು ತರಹ ನಮ್ಮನ್ನು ಕಾಡಲಾರಂಭಿಸುತ್ತವೆ. ಒಂದು ದಿನ ಎಲ್ಲ ಸರಿ ಹೋಗುತ್ತದೆ ಅಂತ ಅಂದುಕೊಂಡು ಪ್ರತಿದಿನವೂ ಬದುಕನ್ನು ಬದುಕುವುದೇ ನಿಜವಾಗಿರುವಂತಹ ಜೀವನ. ಧರ್ಮದ ಬಗ್ಗೆ ಮಾತನಾಡುವುದು ಸುಲಭ, ಆದರೆ ಅದನ್ನು ಪಾಲಿಸುವುದು ತುಂಬಾ ಕಷ್ಟ. ನಮ್ಮ ಬದುಕೆ ಒಂದು ಹೋರಾಟ. ಈ ಹೋರಾಟದಲ್ಲಿ ನಾವು ಮಾಡುವಂತಹ ಕಾರ್ಯವನ್ನು ನಾವು ಪ್ರಾಮಾಣಿಕವಾಗಿ ಮಾಡಬೇಕು. ಏನು ಆಗಬೇಕು ಅದು ಆಗೇ ತೀರುತ್ತದೆ. ಅದನ್ನು ತಡೆಯಲು ನನ್ನಿಂದ ನಿಮ್ಮಿಂದ ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ. ಕಷ್ಟಪಡದೆ ಸಿಕ್ಕ ಫಲ ಎಂದಿಗೂ ಕೂಡ ಸುಖವನ್ನು ಕೊಡುವುದಿಲ್ಲ. ಸುಖವನ್ನು ಕಷ್ಟಪಡುವುದರಲ್ಲಿ ಹುಡುಕಿ. ಅಂದ ಮತ್ತು ಆನಂದ ಬೇರೆಲ್ಲೂ ಇರುವುದಿಲ್ಲ, ನಿನ್ನೊಳಗೆ ಇರುತ್ತದೆ. ಮತ್ತೆ ಹುಡುಕಬೇಡ. ಮೂರ್ಖರ ಸಂತೆಯಲ್ಲಿ ಮೌನವಾಗಿರಬೇಕು. ಬುದ್ಧಿವಂತರ ಜೊತೆ ಬುದ್ಧನಾಗಿರಬೇಕು. ಸಂಬಂಧಿಕರ ಜೊತೆ ಸಂಸ್ಕಾರದಿಂದಿರಬೇಕು. ಹೀಗೆ ಮಿಂಚಿ ಒಂದು ದಿನ ಮರೆಯಾಗಿ ಬಿಡಬೇಕು. ಆ ಮಿಂಚನ್ನು ಪ್ರಪಂಚವೇ ಬೆಳಕಾಗಿ ನೋಡಬೇಕು. ಬಲ ಇದೆ ಅಂತ ಅಹಂಕಾರ ಪಡಬೇಡ. ಯಾಕೆಂದರೆ ಕಲ್ಲು ನೀರಿನಲ್ಲಿ ಬಿದ್ದಾಗ ಅದರ ಭಾರದಿಂದಲೇ ಅದು ಮುಳುಗಿ ಹೋಗುತ್ತವೆ. ಅತಿ ದೊಡ್ಡ ಸಂಪತ್ತು ಎಂದರೆ ಬುದ್ಧಿವಂತಿಕೆ. ಬಲವಾದ ಆಯುಧವೆಂದರೆ ತಾಳ್ಮೆ. ಅತ್ಯಂತ ಉತ್ತರ ರಕ್ಷಣೆ ಎಂದರೆ ನಂಬಿಕೆ. ಅತ್ಯಂತ ಒಳ್ಳೆಯ ಔಷಧಿ ಎಂದರೆ ನಗು. ವಿಸ್ಮಯ ಎಂದರೆ ಇವೆಲ್ಲವೂ ದುಡ್ಡಿಲ್ಲದೆ ಸುಲಭವಾಗಿ ಸಿಗುವಂಥದ್ದು. ಒಬ್ಬ ವ್ಯಕ್ತಿಯು ತನ್ನಲ್ಲಿ ಸಹಿಸಿಕೊಳ್ಳುವ ಶಕ್ತಿ ಇರುವವರೆಗೂ ಸಹಿಸಿಕೊಳ್ಳುತ್ತಾನೆ. ನಂತರ ಅವನು ಸಂಬಂಧಗಳನ್ನಾಗಲಿ ಅಥವಾ ತನ್ನ ಪ್ರೀತಿ ಪಾತ್ರರನ್ನಾಗಲಿ ಯಾರನ್ನು ಮುಖ್ಯವೆಂದು ಪರಿಗಣಿಸುವುದಿಲ್ಲ. ವ್ಯಕ್ತಿತ್ವ ಎನ್ನುವುದು ಸ್ವಲ್ಪ ಕಠೋರವಾಗಿರಬೇಕು. ಇಲ್ಲವಾದರೆ ಕೆಲವು ಸಂದರ್ಭಗಳಲ್ಲಿ ನಮ್ಮ ಅತ್ಯಂತ ಸರಳತೆ ಹಾಗೂ ಸವಿ ನಡಿಗೆಗಳನ್ನು ನಮ್ಮ ದೌರ್ಬಲ್ಯವೆಂದು ಮತ್ತು ನಟನೆಯೆಂದು ಪರಿಗಣಿಸಲಾಗುತ್ತದೆ. ಯಾರು ನಿನ್ನನ್ನು ನಿಂದಿಸಿದರೂ ಪ್ರತೀಕಾರ ತೀರಿಸಿಕೊಳ್ಳಲು ನಿನ್ನ ಕೈಯಲ್ಲಿ ಆಗದಿದ್ದರೂ ಕಾಲ ಅವರನ್ನು ತಪ್ಪದೇ ಶಿಕ್ಷಿಸುತ್ತದೆ. ಯಾಕೆಂದರೆ ಅವರು ಮಾಡಿದ ಕರ್ಮಗಳಿಗೆ ಅವರೇ ಶಿಕ್ಷೆಯನ್ನು ಅನುಭವಿಸಬೇಕು. ಒಳ್ಳೆಯ ನಡತೆ ಭವಿಷ್ಯದಲ್ಲಿ ಯಾವುದೇ ಸುಖದ ಮಾರ್ಗವಲ್ಲ. ಒಳ್ಳೆಯ ನಡತೆಯೇ ಸ್ವಯಂ ಸುಖವಾಗಿದೆ. ಮನುಷ್ಯ ಎಷ್ಟೇ ಕಾರ್ಯನಿರತರಾಗಿದ್ದರೂ ಅವನು ಪ್ರೀತಿಸುವವರ ನೆನಪುಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಯಾವ ವ್ಯಕ್ತಿಯ ಜೊತೆ ಇದ್ದರೆ ನಿಮಗೆ ಹೆಚ್ಚು ನೆಮ್ಮದಿ ಸಿಗುವುದು, ಆ ವ್ಯಕ್ತಿಯ ಜೊತೆ ಸಮಯ ಕಳೆಯಲು ಸಹ ಅಷ್ಟೇ ಕಡಿಮೆ ಸಿಗುವುದು. ನಿನ್ನ ಜೀವನದಲ್ಲಿ ಏನು ನಡೆಯುತ್ತಿದೆಯೋ ಅದು ಆಕಸ್ಮಿಕವಲ್ಲ,
ಅದು ಭಗವಂತನ ಇಚ್ಛೆ. ಕಾಯಕ ಮಾಡದೆ ನನ್ನಿಂದ ಏನನ್ನು ಅಪೇಕ್ಷೆ ಮಾಡಬೇಡ. ಶ್ರದ್ಧೆಯಿಂದ ನಿನ್ನ ಕಾಯಕ ಮಾಡು. ನಂತರ ನೀ ಅಪೇಕ್ಷಿಸಿದ್ದು ನಿನ್ನ ಕಾಯಕಕ್ಕೆ ತಕ್ಕ ರೀತಿಯ ಪ್ರತಿಫಲ ನೀಡುವೆ. ಶಿಕ್ಷಣದ ಬೇರುಗಳು ಕಹಿಯಾಗಿರುತ್ತದೆ, ಆದರೆ ಹಣ್ಣು ಸಿಹಿಯಾಗಿರುತ್ತದೆ. ಒಳ್ಳೆಯದು ಸೋತಿರಬಹುದು, ಆದರೆ ಸಾಯುವುದಿಲ್ಲ. ಕೆಟ್ಟದ್ದು ಗೆದ್ದಿರಬಹುದು, ಆದರೆ ಖಂಡಿತ ಉಳಿಯುವುದಿಲ್ಲ. ಇತರರಿಗೆ ನೋವು ಉಂಟು ಮಾಡಿದಾಗ ತಾತ್ಕಾಲಿಕ ಆನಂದ ಸಿಗಬಹುದು, ಆದರೆ ಅವರ ಫಲವನ್ನು ಕಾಲಾನಂತರದಲ್ಲಿ ಅನುಭವಿಸಲೇ ಬೇಕಲ್ಲವೇ? ಬರುವ ನಾಳೆ ನಮ್ಮದಲ್ಲ, ಕಳೆದು ಹೋದ ನೆನ್ನೆಯೂ ನಮ್ಮದಲ್ಲ. ಈ ದಿನ ಕಳೆದ ಅಮೂಲ್ಯ ಕ್ಷಣಗಳು ಮಾತ್ರವೇ ನಮ್ಮದು. ಅತಿಯಾಗಿ ಯೋಚಿಸುವುದನ್ನು ಬಿಟ್ಟು ಬದುಕುವುದನ್ನು ಕಲಿತುಕೊಳ್ಳಿ. ಬರುವ ನಾಳೆ ನಮ್ಮದಲ್ಲ. ಎಷ್ಟು ಜನರ ಮಧ್ಯೆ ಇರ್ತೀವಿ ಅನ್ನುವುದು ಮುಖ್ಯ ಅಲ್ಲ, ಎಷ್ಟು ಜನರ ಮನಸ್ಸಲ್ಲಿ ಇರುತ್ತೇವೆ ಅನ್ನುವುದು ತುಂಬಾ ಮುಖ್ಯ. ಜೀವನ ಇರುವುದೇ 2 ದಿನ. ಒಂದು ನಿನ್ನ ಪರವಾಗಿರುವಂತಹ ದಿನ, ಮತ್ತೊಂದು ನಿನ್ನ ವಿರುದ್ಧವಾಗಿರುವಂತಹ ದಿನ. ಪರವಾದ ದಿನಗಳಲ್ಲಿ ಅಹಂಕಾರವನ್ನು ತೋರಿಸಬೇಡ. ನಿನ್ನ ವಿರುದ್ಧವಾಗಿರುವಂತಹ ದಿನಗಳಲ್ಲಿ ನಿನ್ನ ತಾಳ್ಮೆಯನ್ನು ಎಂದಿಗೂ ಕೂಡ ನೀ ಕಳೆದುಕೊಳ್ಳಬೇಡ. ಬೆಂದಾಗಲೇ ಅಡುಗೆ ತಿನ್ನಲು ರುಚಿಯಾಗಿರುತ್ತದೆ, ನೊಂದಾಗಲೇ ಜೀವನದಲ್ಲಿ ಖುಷಿಯನ್ನು ಪಡಲು ಸಹಕಾರಿಯಾಗುತ್ತವೆ. ಕೆಟ್ಟ ದಿನಗಳು ಶಾಶ್ವತವಲ್ಲ, ಅದನ್ನು ಸಮಾಧಾನವಾಗಿ ತೆಗೆದುಕೋ. ಭಯವನ್ನು ಪಡಬೇಡ. ಇಲ್ಲಿ ನಾನು ಯಾರಿಗೂ ಕೂಡ ಬೇಡವಾದೆ ಎಂದು ಅಳಬೇಡ. ನೀನು ಎಲ್ಲರಿಗೂ ಬೇಕಾದ ಸಮಯವು ಬಂದೇ ಬರುತ್ತದೆ. ಆಗ ನಿನ್ನ ಬೆಲೆ ಎಲ್ಲರಿಗೂ ಕೂಡ ತಿಳಿಯುತ್ತದೆ. ಯಾವ ವ್ಯಕ್ತಿ ಸ್ಪಷ್ಟವಾಗಿ ನೇರವಾಗಿ ಮಾತನಾಡುತ್ತಾನೆಯೋ ಅವನ ಮಾತುಗಳು ತೀವ್ರವಾಗಿ, ಹರಿತವಾಗಿ, ಕಠೋರವಾಗಿರಬಹುದು, ಆದರೆ ಆತನ ಮಾತಿನಲ್ಲಿ, ಮನಸ್ಸಿನಲ್ಲಿ ಯಾವುದೇ ರೀತಿಯ ಕಲ್ಮಶ, ಕಪಟತನಗಳು ಇರುವುದಿಲ್ಲ. ಸರಳತೆ ಎಂದರೆ ಸ್ಪಷ್ಟತೆಯನ್ನು ಹೊಂದಿರುವುದಷ್ಟೇ ಅಲ್ಲದೆ ಅರ್ಥಪೂರ್ಣತೆಯನ್ನು ಸೇರಿಸುವುದಾಗಿದೆ. ನಿನ್ನನ್ನು ಅರ್ಥ ಮಾಡಿಕೊಳ್ಳದವರಿಗಾಗಿ ನಿನ್ನನ್ನು ವ್ಯರ್ಥ ಮಾಡಿಕೊಳ್ಳಬೇಡ. ಶ್ರೀಕೃಷ್ಣ ಪರಮಾತ್ಮನ ಇನ್ನಷ್ಟು ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜೊತೆಗೆ ಈ ವಿಡಿಯೋಗೆ ತಪ್ಪದೇ ಒಂದು ಲೈಕನ್ನು ಮಾಡಿ. ಆದಷ್ಟು ನಿಮ್ಮ ಪ್ರೀತಿ ಪಾತ್ರರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತೇಳಿ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.